ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಚರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೌ ಸೇಫ್ ಈಸ್ ಯೋರ್ ಸೈಕಲ್. ಸೊ ಈ ಟಾಪಿಕ್ನ ಡಿಸ್ಕಸ್ ಮಾಡೋ ರೀಸನ್ ಏನಕ್ಕೆ ಅಂದರೆ ಸಾಕಷ್ಟು ಜನರಲ್ಲಿ ಕೆಲವು ಮಿಸ್ಕನ್ಸೆಪ್ಷನ್ ಇದೆ ಸೈಕಲ್ ಸೇಫ್ಟಿ ಹೊರತು. ಸೊ ಬೇಸಿಕಲಿ ಕೆಲವರು ಲೈಕ್ ಎಸ್ಪೆಷಲಿ ನಾನು ಯಾರಾದರೂ ಸೈಕಲ್ ಓಡಿಸೋರಿಗೆ ಹೆಲ್ಮೆಟ್ ಹಾಕು ಅಂತ ಹೇಳಿದ್ರೆ ಕೆಲವರು ಹೇಳ್ಬಿಡ್ತಾರೆ, ನಾನಂತೂ ಸ್ಕೂಟಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಆಗಲ್ಲ, ರೂಲ್ಸ್ಗೋಸ್ಕರ ಮಾತ್ರ ಹೆಲ್ಮೆಟ್ ಹಾಕೋದು, ನೀನು ನೋಡೋ ಸೈಕಲ್ ಏನಕ್ಕೆ ಹೆಲ್ಮೆಟ್ ಹಾಕಿ ಹೇಳ್ತೀಯ ಅಂತೆಲ್ಲ ಹೇಳ್ತಾರೆ. ಸೊ ಈ ಥರ ಲೈಕ್ ಜನ ಹೇಳೋರು ಇದ್ದಾರೆ. ಸೊ ಅದಕ್ಕೋಸ್ಕರ ನನಗೆ ಈ ವಿಡಿಯೋ ಮಾಡೋ ಅವಶ್ಯಕತೆ ಬಂತು. ಸೊ ಡೆಫಿನೆಟ್ಲಿ ಇದೊಂದು ಅವೇರ್ನೆಸ್ಗೋಸ್ಕರ ನಾನು ಮಾಡ್ತಾ ಇರೋದು. ಹೋಪ್ಫುಲಿ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎನಿವೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಥಿಂಗ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಸೇಫ್ಟಿಯಲ್ಲಿ ಇಸ್ ದ ಇಂಪ್ಯಾಕ್ಟ್ ಹೌ ಮಚ್ ವೆಹಿಕಲ್ ಕ್ಯಾನ್ ಬೇರ್. ಸೊ ಒಂದು ವೆಹಿಕಲ್ ಎಷ್ಟು ಇಂಪ್ಯಾಕ್ಟ್ ಬೇರ್ ಮಾಡೋಕ್ಕಾಗುತ್ತೆ, ದಟ್ ಈಸ್ ಸಮಥಿಂಗ್ ವಿಚ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ದ ಆಬ್ಸ್ಟೇಕಲ್ ಆರ್ ದ ರನ್ನಿಂಗ್ ವೆಹಿಕಲ್ ವಾಟ್ ಎವರ್. ಸೊ ನೀವು ಇಂಪ್ಯಾಕ್ಟ್ ಪ್ರೊಟೆಕ್ಷನ್ನ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಆ್ಯಂಡ್ ಇಂಪ್ಯಾಕ್ಟ್ ಪ್ರೊಟೆಕ್ಷನಲ್ಲಿ ಸಾಕಷ್ಟು ಜನ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅವ್ರೇನು ನೋಡ್ತಾರೆ ಅಂದರೆ ದ ಸ್ಪೀಡ್ ಆಫ್ ದ ವೆಹಿಕಲ್ನ ನೋಡ್ಬಿಡ್ತಾರೆ, ಎಷ್ಟು ಸ್ಪೀಡಲ್ಲಿ ಆ ವೆಹಿಕಲ್ ಹೋಗುತ್ತೆ ಅದ್ರ ಮೇಲೆ ಇಂಪ್ಯಾಕ್ಟ್ ಡಿಪೆಂಡ್ ಆಗುತ್ತೆ. ಎಸ್, ಇದು ನಿಜಾನೇ. ಆಬ್ವಿಯಸ್ಲಿ ಒಂದು ಫಾರ್ ಎಕ್ಸಾಂಪಲ್ ನೀವು ನಾನು ಇಲ್ಲಿ 3 ವೆಹಿಕಲ್ನ ಕನ್ಸಿಡರ್ ಮಾಡ್ತೀನಿ, ಬೇಸಿಕಲಿ ಕಾರು, ಬೈಕ್ ಮತ್ತು ಸೈಕಲ್. ನಿಮ್ಮೊಂದು ರೆಫರೆನ್ಸ್ ಪಾಯಿಂಟ್ ಕೊಡೋಕ್ಕೆ ಎಷ್ಟು ಒಂದು ಡಿಫ್ರೆಂಟ್ ವೆಹಿಕಲ್ ಎಷ್ಟು ಪ್ರೊಟೆಕ್ಷನ್ ಕೊಡುತ್ತೆ ಅಂತ. ಸೊ ಅಲ್ಲಿ ನೋಡಿದ್ರೆ ನೀವು ಇಂಪ್ಯಾಕ್ಟ್ ಪ್ರೊಟೆಕ್ಷನ್ ನೀವು ನೋಡಿದ್ರೆ ಜನ ಏನು ಕನ್ಸಿಡರ್ ಮಾಡ್ತಾರೆ ಅಂದರೆ ಒಂದು ಲೇಮ್ಯಾನ್ಗೆ ಕೇಳಿದ್ರೆ ಒಂದು ಪ್ರಾಪರ್ ಇಂಟೆಲಿಜೆಂಟ್ ಮ್ಯಾನ್ ಈ 3ರಲ್ಲಿ ಯಾವ ವೆಹಿಕಲ್ ಸೇಫ್ ಇದೆ ಅಂದರೆ ಆಬ್ವಿಯಸ್ಲಿ ಕಾರ್ ಅಂತ ಹೇಳ್ತಾರೆ. ಬಟ್ ಕೆಲವರು ಒಂದು ರೀಸನ್ಗೆ ಕಾರ್ ಅನ್ಸೇಫ್ ಅಂತ ಹೇಳ್ತಾರೆ. ಏನಕ್ಕೆ ಕಾರ್ ತುಂಬ ಪವರ್ಫುಲ್ ಇದೆ, ಫಾಸ್ಟ್ ಹೋಗ್ಬೋದು, ಸೊ ಇಟ್ ಮೈಟ್ ಎಂಡ್ ಅಪ್ ಗೆಟಿಂಗ್ ಇನ್ ಮೋರ್ ಡೇಂಜರಸ್ ಸಿಚುವೇಷನ್ ಅಂತ ಹೇಳ್ತಾರೆ. ಎಸ್, ಇದೊಂದು ರೀತಿ ಟ್ರೂ. ಬಟ್ ಇದು ಯಾವಾಗ ಕನ್ಸಿಡರ್ ಮಾಡಬೇಕು ನೀವು ಅಂದರೆ ದಟ್ ರೈಡರ್ ಮೇಲೆ ಡಿಪೆಂಡ್ ಆಗುತ್ತೆ. ರೈಡರ್ ತುಂಬ ರೆಕ್ಲೆಸ್ ಆಗಿದ್ದರೆ, ರೈಡರು ತುಂಬಾ ಲೈಕ್ ಆಬ್ವಿಯಸ್ಲಿ ಹುಚ್ಚುಚ್ಚಂಗೆ ಗಾಡಿ ಓಡಿಸ್ತಾ ಇದ್ದಾರೆ, ಅವಾಗ ಅವನು ಲೈಕ್ ನಾಟ್ ಅಂಡರ್ ಎಸ್ಟಿಮೇಟಿಂಗ್ ದ ಪವರ್ ಈ ಹ್ಯಾಸ್. ಸೊ ಆ ಥರ ಓಡಿಸ್ತಾ ಅವ್ನು ಡೆಫಿನೆಟ್ಲಿ ವಿಲ್ ಬಿ ಮೋರ್ ಡೇಂಜರ್ ಆ್ಯಂಡ್ ಆಬ್ವಿಯಸ್ಲಿ ಲೈಫ್ ಥ್ರೆಟ್ನಿಂಗ್ ಇರುತ್ತೆ. ಬಟ್ ಇಫ್ ನೀವು ಒಂದು ರೆಗ್ಯುಲರ್ ರೈಡರ್, ಒಂದು ರೆಸ್ಪಾನ್ಸಿಬಲ್ ರೈಡರ್ನ ಕನ್ಸಿಡರ್ ಮಾಡಿದೆ, ಮೋಸ್ಟ್ ಆಫ್ ದ ಟೈಮ್ಸ್ ಇನ್ಸಿಡೆಂಟ್ಸ್ ಆಗೋದು ಮೇನ್ಲಿ ಬಿಕಾಸ್ ಅವನು ಲ್ಯಾಪ್ಸ್ ಆಫ್ ಕಾನ್ಸಂಟ್ರೇಷನ್ ಆಗಿರುತ್ತೆ ಸಮ್ವೇರ್ ಡೌನ್ ದ ಲೈನು. ಸೊ ಅದರಿಂದ ಅವನಿಗೆ ಮೋಸ್ಟ್ ಆಫ್ ದ ಟೈಮ್ಸು ವಿಲ್ ಎಂಡ್ ಅಪ್ ಇನ್ ದಟ್ ಆರ್ ಸಮ್ವೇರ್ ಡೌನ್ ದ ಲೈನ್ ಅವನು ಈಸಿಯಾಗಿ ತೊಗೊಂಡ್ಬಿಡ್ತಾನೆ, ನೆಗ್ಲೆಕ್ಟ್ ಮಾಡ್ತಾನೆ ಸೇಫ್ಟಿ ಪ್ಯಾರಾಮೀಟರ್ಸ್ನ, ಅದರಿಂದ ಅವನು ರಿಸ್ಕ್ ತಗೋತಾನೆ. ಬಟ್ ಅದರ್ವೈಸ್ ಮೋಸ್ಟ್ ಆಫ್ ದ ಟೈಮ್ಸು ಇಫ್ ಯು ಕನ್ಸಿಡರ್ ದ ವೆಹಿಕಲ್ ಇಟ್ ಸೆಲ್ಫ್ ಹೌ ಮಚ್ ಇಂಪ್ಯಾಕ್ಟ್ ಪ್ರೊಟೆಕ್ಷನ್ ಕೊಡುತ್ತಂದರೆ ಫಸ್ಟ್ ಆಫ್ ಆಲ್ ವೆಹಿಕಲ್ದು ಫ್ರೇಮ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಕನ್ಸಿಡರಬಲಿ. ನೀವು ಒಳ್ಳೆ ಎಸ್ಪೆಷಲಿ ಟಾಟಾ ಥರ ವೆಹಿಕಲ್ ತಗೋತಾರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಗಾಡಿ. ಆ್ಯಂಡ್ ಮೆಟೀರಿಯಲ್ಸ್ ಯೂಸ್ ಟು ಪ್ರೊಟೆಕ್ಟ್ ದ ವೆಹಿಕಲ್ ಆಲ್ಸೋ. ಇನ್ ಜನರಲ್ ನೀವು ಮಾರುತಿ ತಗೋತೀರಾ ಅಂದ್ರೂ ಐ ವುಡ್ ಸೇ ಸೇಫ್ಟಿ ಇದೇ ಇರುತ್ತೆ ಕಂಪೇರ್ ಟು ನೀವು ಬೈಕ್ ಆರ್ ಸೈಕಲು. ಆಬ್ವಿಯಸ್ಲಿ ಅಷ್ಟೊಂದು ನಿಮ್ಮನ್ನ ಸರೌಂಡ್ ಮಾಡ್ತಾ ಇದೆ ಆ್ಯಂಡ್ ಪ್ರೊಟೆಕ್ಟ್ ಮಾಡ್ತಾ ಇರೋದ್ರಿಂದ ನಿಮಗೆ ಸೇಫ್ಟಿ ತುಂಬಾ ಜಾಸ್ತಿ ಇರುತ್ತೆ. ದ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಮೇಕ್ ಶೂರ್ ನೀವು ಸೀಟ್ ಬೆಲ್ಟ್ ಹಾಕಿರಬೇಕು. ಅದರಿಂದ ನಿಮಗೆ ಒಂದು ಆಬ್ವಿಯಸ್ಲಿ ನೀವು ಎಲ್ಲೋ ಆ ಕಡೆ ಈ ಕಡೆ ಹೊರಟೋಗ್ಬಿಡಲ್ಲ. ಸೊ ಆಬ್ವಿಯಸ್ಲಿ ಸೀಟ್ ಬೆಲ್ಟ್ ಹಾಕಿದ್ರೆ ನಿಮಗೆ ಓವರ್ ಆಲ್ ವೆಹಿಕಲ್ ನಿಮಗೆ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ಕೊಡುತ್ತೆ. ಬಟ್ ಎಸ್, ಅದು ಹೇಳ್ತಾ ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ಲಾಟ್ ಆಫ್ ಥಿಂಗ್ಸ್. ದ ಮಾಸ್ ಆಫ್ ದ ಲೈಕ್ ಇಂಪ್ಯಾಕ್ಟ್ ಏನು ಆಬ್ಸ್ಟಿಕಲ್ನ ಇಂಪ್ಯಾಕ್ಟ್ ಮಾಡುತ್ತೆ ಅದು ಡಿಪೆಂಡ್ ಆಗುತ್ತೆ. ಆ್ಯಂಡ್ ಆಲ್ಸೋ ಅಟ್ ಸ್ಪೀಡ್ ಅಟ್ ವಿಚ್ ನೀವು ಟ್ರಾವೆಲ್ ಮಾಡ್ತಾರೆ ಅದು ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಬಟ್ ನಾನು ಕನ್ಸಿಡರ್ ಮಾಡ್ತಾ ಇರೋದು ಮೋಸ್ಟ್ ಜನರಲ್ ಸಿಚುವೇಷನ್ ಕನ್ಸಿಡರ್ ಮಾಡಿದ್ರೆ ಐ ಥಿಂಕ್ ಕಾರ್ ವಿಲ್ ಪ್ರೊಟೆಕ್ಟ್ ಯು ಮೋಸ್ಟ್ ಆಫ್ ದ ಟೈಮ್ಸ್. ಆಕ್ಚುಲಿ ನೀವು ಜಾಸ್ತಿ ಥ್ರೆಟನ್ ಮಾಡ್ತೀರಾ ಬೇರೆ ವೆಹಿಕಲ್ಸ್ನ ರಾದರ್ ದೆನ್ ದ ಕಾರ್. ಸೊ ಬೈಕ್ನ ಕನ್ಸಿಡರ್ ಮಾಡಿದ್ರೆ ಅಗೇನ್ ಬೈಕ್ನು ತುಂಬ ಮೆಟಲಿಂದ ಮಾಡಿರ್ತಾರೆ, ಅದರಲ್ಲೂ ಫ್ರೇಮ್ ಇರುತ್ತೆ, ಓವರ್ ಆಲ್ ಮುಂದೆ ದಪ್ಪಕ್ಕೆ ಇರೋಂಥ ವೀಲ್ ಇರುತ್ತೆ. ಸೊ ಆಬ್ವಿಯಸ್ಲಿ ಐ ವಾಂಟ್ ಸೇ ನಿಮಗೆ ಕಾರ್ ಲೆವೆಲ್ ಪ್ರೊಟೆಕ್ಷನ್ ಕೊಡಲ್ಲ, ಕಾರ್ಗಿಂತ ನಿಮಗೆ ಮೇ ಬಿ 1/10 ಆಫ್ ದಟ್ ಪ್ರೊಟೆಕ್ಷನ್ ಕೊಡ್ಬೋದು. ಬಟ್ ಎಸ್, ಡೀಸೆಂಟ್ ಪ್ರೊಟೆಕ್ಷನ್ ಕೊಡುತ್ತೆ. ಅದರಲ್ಲೂ ಕೆಲವು ಮೆಟೀರಿಯಲ್ಸ್ ಇದೆ ವಿಚ್ ಏನಾದ್ರು ಇಂಪ್ಯಾಕ್ಟ್ ಆದರೆ ನಿಮಗೆ ಸೇಫ್ಟಿ ಕೊಡುತ್ತೆ ಓವರ್ ಆಲ್. ಸೊ ಇಂಪ್ಯಾಕ್ಟ್ ವೈಸ್ ವೆಹಿಕಲ್ ಎಷ್ಟು ಹ್ಯಾಂಡಲ್ ಮಾಡೋಕ್ಕಂತ ಕೇಳಿದ್ರೆ ಎಸ್, ಇದರಲ್ಲೂ ತುಂಬ ರಿಸ್ಕಿ ಆಗಿರುತ್ತೆ ಬೈಕಲ್ಲೂ, ಬಟ್ ಕನ್ಸಿಡರಬಲಿ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಬೋದು. ಬಟ್ ನೀವು ಸೈಕಲ್ಗೆ ಬಂದರೆ ನೀವು ಸೈಕಲಲ್ಲಿ ಫ್ರೇಮ್ ಬಂದ್ಬಿಟ್ಟು ತುಂಬ ಲೈಟ್ ಆಗಿರುತ್ತೆ, ಅಲಾಯ್ ಫ್ರೇಮ್ ಬೇರೆ, ಒಂದು ಸೆಕೆಂಡಲ್ಲಿ ಅದು ಮುರಿದೋಗ್ಬಿಟ್ಟು ಪೀಸ್ ಆಗಿಬಿಡುತ್ತೆ. ಆ ಥರ ಇರುತ್ತೆ, ಜಸ್ಟ್ ಜಂಪ್ ಹೊಡೆದೇ ಪೀಸ್ ಆಗೋ ಥರ ಇರುತ್ತೆ ಜನರಲಿ ಅದರದ್ದು ಮೆಟೀರಿಯಲ್. ಸೊ ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಇಂಪ್ಯಾಕ್ಟ್ ಪ್ರೊಟೆಕ್ಷನ್ ಇನ್ ಅ ಸೈಕಲ್. ಸೊ ಇದನ್ನ ತುಂಬಾ ನೀವು ಕನ್ಸಿಡರ್ ಮಾಡಲೇಬೇಕು. ನಾನೇನು ಹೆದರಿಸ್ತಾ ಇಲ್ಲ ನೀವು ಸೈಕಲ್ ಓಡಿಸಬಾರ್ದು ಅಂತ, ಬಟ್ ದಿಸ್ ಇಸ್ ಸಮಥಿಂಗ್ ನೀವು ಕನ್ಸಿಡರ್ ಮಾಡಬೇಕು. ನೀವು ಅದನ್ನು ತುಂಬ ಸೇಫ್ ಅಂತಲೂ ಅನ್ಕೋಬಾರ್ದು. ದಟ್ ಇಸ್ ದ ರೀಸನ್. ಸೊ ಇಂಪ್ಯಾಕ್ಟ್ ಪ್ರೊಟೆಕ್ಷನ್ ಇಲ್ಲ. ಎಸ್, ಇಲ್ಲಿ ನೀವು ಓನ್ಲಿ ಥಿಂಗ್ ಯು ಆರ್ ಕನ್ಸಿಡರಿಂಗ್ ಇಸ್ ದ ಸ್ಪೀಡ್ ಅಟ್ ವಿಚ್ ದ ವೆಹಿಕಲ್ ಇಸ್ ಗೋಯಿಂಗ್, ದಟ್ ವಿಲ್ ಪ್ರೊಟೆಕ್ಟ್ ಯು. ಬಟ್ ಯು ಆರ್ ನಾಟ್ ಕನ್ಸಿಡರಿಂಗ್ ಇನ್ನೊಂದು ಆಪೋಸಿಟ್ ಗಾಡಿ ಯಾವ ಸ್ಪೀಡಲ್ಲಿ ಬರ್ತಾ ಇದೆ, ಆಪೋಸಿಟ್ ಗಾಡಿದು ಮಾಸ್ ಎಷ್ಟಿರುತ್ತೆ, ದ ಆಬ್ಸ್ಟಿಕಲ್ದು, ಆಲ್ ದೋಸ್ ಥಿಂಗ್ಸ್ ನೀವು ಕನ್ಸಿಡರ್ ಮಾಡಿದ್ರೆ ನಿಮ್ಮದು ಗಾಡಿ ಸೇಫ್ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿವೆಂಟಿವ್ ಆಕ್ಷನ್ಸ್ ಟೇಕನ್ ಬೈ ದ ವೆಹಿಕಲ್, ಅದನ್ನು ಕನ್ಸಿಡರ್ ಮಾಡಿ. ನಿಮಗೆ ಏನೇನು ಪ್ರಿವೆಂಟಿವ್ ಆಕ್ಷನ್ ನಿಮ್ಮ ವೆಹಿಕಲ್ ಆಕ್ಚುಲಿ ಮಾಡ್ಬೋದು ಇಫ್ ಇನ್ ಕೇಸ್ ಆಫ್ ದಟ್ ಸಿಚುವೇಷನ್ ಲೈಕ್ ಇಂಪ್ಯಾಕ್ಟ್ ಆಗೋ ಸಿಚುವೇಷನ್ ಬರುತ್ತೆ, ಆರ್ ಇಂಪ್ಯಾಕ್ಟ್ನ ಮೊದಲೇ ಲೈಕ್ ಪ್ರಿಡಿಕ್ಟ್ ಮಾಡಿಬಿಟ್ಟು ಪ್ರೊಟೆಕ್ಟ್ ಮಾಡೋ ಥರ ಏನಾದರೂ ಲೈಕ್ ಮೆಕ್ಯಾನಿಸಮ್ ಇದೆಯಾ ನಿಮಗೆ ವೆಹಿಕಲಲ್ಲಿ ಅಂತ ನೋಡಿದ್ರೆ. ಕಾರಲ್ಲಿ ಆಬ್ವಿಯಸ್ಲಿ ನಿಮಗೆ ಸಾಕಷ್ಟು ಮೆಕ್ಯಾನಿಸಮ್ ಇದೆ. ಪ್ರಿಡಿಕ್ಟಿವ್ ನೋಡಿದ್ರೆ ನಿಮಗೆ ಆಬ್ವಿಯಸ್ಲಿ ನಿಮ್ಮ ಹತ್ರ ಎಡಾಸ್ ಇದೆ ವಿಚ್ ಕ್ಯಾನ್ ಆಕ್ಚುಲಿ ಪ್ರಿಡಿಕ್ಟ್ ಲೇನ್ ಅಸಿಸ್ಟ್, ಆಲ್ ದೋಸ್ ಥಿಂಗ್ಸ್. ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಇದೆ, ನಿಮಗೆ ಏರ್ ಬ್ಯಾಗ್ಸ್ ಇದೆ ಒಳಗಡೆ, ಸೊ ಸೀಟ್ ಬೆಲ್ಟ್ ಇದೆ ನಿಮ್ಮನ್ನ ಸೇಫಾಗಿ ಇಟ್ಕೊಳ್ಳೋಕ್ಕೆ. ಸೊ ಮೆನಿ ಥಿಂಗ್ಸ್ ಇದೆ, ಟ್ರಾಕ್ಷನ್ ಕಂಟ್ರೋಲ್, ABS, ಆಲ್ ದೋಸ್ EBDs. ಸೊ ತುಂಬಾ ನಿಮಗೆ ಸೇಫ್ಟಿಗೋಸ್ಕರ ಸಾಕಷ್ಟು ಲೈಕ್ ಲಾಟ್ ಆಫ್ ಪ್ಯಾರಾಮೀಟರ್ಸ್ ನಿಮಗೆ ವಿಚ್ ಕ್ಯಾನ್ ಪ್ರೊಟೆಕ್ಟ್ ಯು ಫ್ರಮ್ ದ ಇಂಪ್ಯಾಕ್ಟ್. ಐ ಮೀನ್ ಪ್ರಿವೆಂಟ್ ಯು ಆಕ್ಚುಲಿ ಫ್ರಮ್ ದ ಇಂಪ್ಯಾಕ್ಟ್ ಆಕ್ಚುಲಿ. ಸೊ ಅದರಿಂದ ನನ್ನ ಒಪಿನಿಯನ್ ಕಾರ್ ತುಂಬಾ ಜಾಸ್ತಿ ಸೇಫ್ ಕನ್ಸಿಡರಬಲಿ ತುಂಬ, ಬಿಕಾಸ್ ವೆಹಿಕಲ್ ಇಟ್ ಸೆಲ್ಫ್ ನಿಮಗೆ ಸ್ಟ್ರಕ್ಚರೇ ಪ್ರೊಟೆಕ್ಟ್ ಮಾಡ್ತಾರೆ, ಶೆಲ್ ಬಿಟ್ಟರು ನಿಮಗೆ ಬೇರೆ ಪ್ರೊಟೆಕ್ಷನ್ ಇದೆ ಅಲ್ಲಿ.
ಸೊ ಎನಿವೆ ಸೊ ಕಾರ್ ಅಂತೂ ತುಂಬಾ ಸೇಫ್, ಅದರಲ್ಲಿ ಪ್ರಿವೆಂಟಿವ್ ಲೈಕ್ ಮೆಕ್ಯಾನಿಸಮ್ಸ್ ಜಾಸ್ತಿ ಇದೆ. ಬೈಕಲ್ಲಿ ನೋಡಿದ್ರೆ ನಿಮಗೆ ಆಕ್ಚುಲಿ ಬೈಕಲ್ಲಿ ಆಬ್ವಿಯಸ್ಲಿ ಇದರಲ್ಲಿ ಒಳ್ಳೆ ಸ್ಟ್ರಾಂಗ್ ಬ್ರೇಕ್ಸ್ ಇರುತ್ತೆ ಜನರಲಿ ಬೈಕ್ಸಲ್ಲಿ. ಸೊ ಬ್ರೇಕಿಂಗ್ ತುಂಬ ಚೆನ್ನಾಗಿದೆ. ಪ್ಲಸ್ ಬ್ರೇಕಿಂಗಲ್ಲಿ ಇವಾಗ ನಿಮಗೆ ಹೊಸ ಟೆಕ್ನಾಲಜಿಯಲ್ಲಿ ಡುವೆಲ್ ಚಾನಲ್ ABS ಇರೋದ್ರಿಂದ ದಿಸ್ ಇಸ್ ಅ ವೆರಿ 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 ಗುಡ್ ಟೆಕ್ನಾಲಜಿ ಫಾರ್ ಬ್ರೇಕಿಂಗ್. ನೀವು ಆರಾಮಾಗಿ ಸೇಫ್ ಬ್ರೇಕಿಂಗ್ ಮಾಡ್ಬೋದು. ಒಂದೇ ಥಿಂಗ್ ನೀವು ಇದರಲ್ಲಿ ಆಬ್ವಿಯಸ್ಲಿ ಈಗ ಸುಮ್ಮನೆ ಸಡನ್ ಆಗಿ ನೀವು ಬ್ರೇಕ್ನ ಜಾಮ್ ಮಾಡೋಕ್ಕಾಗಲ್ಲ, ಬಟ್ ಯು ಹ್ಯಾವ್ ಟು ಕೇರ್ಫುಲಿ ಬ್ರೇಕ್ ಮಾಡಿದ್ರೆ ನಿಮಗೆ ನೀಟಾಗಿ ಬ್ರೇಕ್ ಆಗುತ್ತೆ. ಸೊ ಬ್ರೇಕಿಂಗ್ ಮೆಕ್ಯಾನಿಸಮ್ ತುಂಬ ಚೆನ್ನಾಗಿದೆ. ಇದರಲ್ಲಿ ABS ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ. ಸೊ ಟ್ರಾಕ್ಷನ್ ಕಂಟ್ರೋಲ್ ನಿಮಗೆ ವೀಲ್ ಏನೋ ಸ್ಪಿನ್ ಆಗ್ತಾ ಇದೆ ಅಂದರೆ ಇದೆ. ನಿಮಗೆ ಗೇರ್ಸ್ ಅಲ್ಲೂ ನಿಮಗೆ ಬೇಸಿಕಲಿ ಸ್ಲಿಪ್ಪರ್ ಕ್ಲಚ್ ಇದೆ. ಸೊ ನೀವು ಸಡನ್ ಆಗಿ ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಮಾಡಿದ್ರೆ ಏನು ವೀಲ್ ಇಂಬ್ಯಾಲೆನ್ಸ್ ಆಗದಿರೋ ಥರ. ಸೊ ಸಾಕಷ್ಟು ಲೈಕ್ ನೀವು ಟಾಪ್ ಆ್ಯಂಡ್ ವೆಹಿಕಲ್ಸ್ BMW 310 GS ಎಲ್ಲ ಹೋದ್ರೆ ನಿಮಗೆ ಅಲ್ಲೆಲ್ಲ ನಿಮಗೆ ಇನ್ನೂ ಜಾಸ್ತಿ ಕಾರ್ ಲೆವೆಲ್ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಬಟ್ ಇನ್ ಜನರಲ್ ನಾರ್ಮಲ್ ಬೈಕಲ್ಲಿ ನಿಮಗೆ ಡೀಸೆಂಟ್ ಲೈಕ್ ಪ್ರೊಟೆಕ್ಷನ್ ಕೊಡುತ್ತೆ ಬೈಕು. ಸೊ ಸೈಕಲಲ್ಲಿ ನೀವು ನೋಡಿದ್ರೆ ದ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಪ್ರೊಟೆಕ್ಟ್ ಯು ಇಸ್ ದ ಬ್ರೇಕ್ಸ್. ಸೊ ಬ್ರೇಕ್ಸ್ ಮಾತ್ರ ನಿಮಗೆ ಪ್ರೊಟೆಕ್ಟ್ ಮಾಡೋಕ್ಕಾಗೋದು. ಸೊ ದಟ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಕನ್ಸಿಡರ್. ಬೇರೆ ಯಾವ ಥರ ಪ್ರೊಟೆಕ್ಷನ್ ಇಲ್ಲ. ಆ್ಯಂಡ್ ಈವನ್ ಬ್ರೇಕ್ಸ್ನ ನೀವು ಕೇರ್ಫುಲ್ ಆಗಿ ಬ್ರೇಕ್ ಮಾಡಬೇಕು. ಬಿಕಾಸ್ ದರ್ ಇಸ್ ನೋ ABS ಆರ್ ನಥಿಂಗ್. ನೀವು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ನೀವು ತುಂಬ ಕೇರ್ಫುಲ್ ಆಗಿ ಬ್ರೇಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಅಬ್ಸರ್ವ್ ವಾಟ್ ಪೇಸ್ ಅಟ್ ವಿಚ್ ನೀವು ಸ್ಲೋ ಡೌನ್ ಮಾಡೋದು, ನಿಮ್ಮದೇ ಪೇಸಲ್ಲಿ ಸ್ಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಬ್ರೇಕಿಂಗ್ ತುಂಬ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಬೇಸಿಕಲಿ ರೈಡರ್ಗೆ ಏನು ಸೇಫ್ಟಿ ಇದೆ, ಅಂದರೆ ರೈಡರ್ ಆರ್ ಡ್ರೈವರ್ ವಾಟ್ ಎವರ್ ಅವ್ನು ಸೈಕ್ಲಿಸ್ಟು ಏನು ಸೇಫ್ಟಿ ಅವನು ಇಟ್ಕೋಬಹುದು ಟು ಪ್ರೊಟೆಕ್ಟ್ ಹಿಮ್ಸೆಲ್ಫ್ ಫ್ರಮ್ ದಟ್ ಇಂಪ್ಯಾಕ್ಟು. ಸೊ ಕಾರ್ ಸಿಚುವೇಷನಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಶೆಲ್ಲು ಇದೆ ನಿಮಗೆ ಆ್ಯಂಡ್ ಅಷ್ಟೊಂದು ಪ್ರಿವೆಂಟಿವ್ ನಿಮಗೆ ಮೆಕ್ಯಾನಿಸಮ್ ಇರೋದ್ರಿಂದ ದ ಓನ್ಲಿ ಥಿಂಗ್ ಯು ಹ್ಯಾವ್ ಟು ಮೇಕ್ ಶೋರ್ ಟು ಪ್ರೊಟೆಕ್ಟ್ ಯು ಸೆಲ್ಫ್ ಇಸ್ ಟು ವೇರ್ ಅ ಸೀಟ್ ಬೆಲ್ಟ್. ಅಷ್ಟೇ ಸೀಟ್ ಬೆಲ್ಟ್ ನೀವು ವೇರ್ ಮಾಡಿಬಿಟ್ರೆ ದಟ್ ಇಸ್ ಮೋರ್ ದೆನ್ ಎನಫ್ ಟು ಪ್ರೊಟೆಕ್ಟ್ ಯು ಸೆಲ್ಫ್. ಸೊ ಅಷ್ಟೇ ನಿಮಗೆ ಬೇಕಾಗಿರೋದು ಬೇಸಿಕಲಿ ಕಾರಲ್ಲಿ. ಸೊ ಯು ಡೋಂಟ್ ನೀಡ್ ಎನಿ ಪ್ರೊಟೆಕ್ಟಿವ್ ಗಿಯರ್ಸ್ ಆರ್ ಎನಿಥಿಂಗ್ ಇನ್ ಅ ಕಾರ್. ಸೊ ಕಾರ್ ಅಷ್ಟೇ ದೇರ್ ಆರ್ ಸೋ ಟು ಮನಿ ಪ್ರೊಟೆಕ್ಷನ್ ಟು ಪ್ರೊಟೆಕ್ಟ್ ಯು ಸೆಲ್ಫ್. ಸೊ ಅಷ್ಟೇ ನಿಮಗೆ ಬೇಕಾಗಿರೋದು. ಇನ್ ಬೈಕಿಗೆ ಬಂದರೆ ನಿಮಗೆ ಆ್ಯಕ್ಚುಲಿ ನಿಮಗೆ ಹೆಲ್ಮೆಟ್ ಹಾಕ್ಬೋದು, ನೀವು ಗ್ಲೌಸ್ ಹಾಕ್ಬೋದು, ಜಾಕೆಟ್ ಹಾಕ್ಬೋದು, ರೈಡಿಂಗ್ ಶೂಸ್ ಹಾಕ್ಬೋದು, ರೈಡಿಂಗ್ ಪ್ಯಾಂಟ್ ಹಾಕ್ಬೋದು. ಸೊ ಆ್ಯಂಡ್ ಈವನ್ ಇವಾಗ ಏರ್ ಬ್ಯಾಗ್ಸ್ ಬಂದುಬಿಟ್ಟಿದೆ ನಿಮಗೆ. ಸೊ ಆ ಥರ ಎಲ್ಲ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ. ಸೊ ಓವರ್ ಆಲ್ ನಿಮ್ಮ ಆಸ್ ಅ ರೈಡರ್ ಪ್ರೊಟೆಕ್ಟ್ ಮಾಡೋಕ್ಕೆ ಆ್ಯಕ್ಚುಲಿ ಬೈಕಲ್ಲಿ ಸಾಕಷ್ಟು ಲೈಕ್ ನಿಮಗೆ ಆಕ್ಸೆಸರೀಸ್ ಇದೆ ವಿಚ್ ಕ್ಯಾನ್ ಪ್ರೊಟೆಕ್ಟ್ ಯು ಫ್ರಮ್ ಈವನ್ ಬೈಕಲ್ಲೂ ನಿಮಗೆ ಆ್ಯಕ್ಚುಲಿ ನೀವು ಲೈಕ್ ಏನು ಹೇಳಿ ಇಂಜಿನ್ ಗಾರ್ಡ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆಗ್ತದೆ. ದಟ್ ಆಲ್ಸೋ ಕ್ಯಾನ್ ಇನ್ ಅ ಸರ್ಟನ್ ವೇ ನಿಮಗೆ ಪ್ರೊಟೆಕ್ಟ್ ಮಾಡ್ಬೋದು, ಹ್ಯಾಂಡ್ ಗಾರ್ಡ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ನಿಮಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಸಾಕಷ್ಟು ನಿಮಗೆ ನೀವು ಆಕ್ಸೆಸರೀಸ್ ತಗೋಬೋದು ಆರ್ ಗೇರ್ಸ್ ತಗೋಬೋದು ಫಾರ್ ಯುವರ್ ಸೆಲ್ಫ್ ಟು ಪ್ರೊಟೆಕ್ಟ್ ಡ್ಯೂರಿಂಗ್ ದ ಕೇಸ್ ಆಫ್ ಇಂಪ್ಯಾಕ್ಟ್. ಬಟ್ ಯಾ ಕ್ವಾಲಿಟಿ ಆಫ್ ದಟ್ ಗೇರ್ಸ್ ಮ್ಯಾಟರ್ ಆಗಿದೆ. ಬಟ್ ಸ್ಟಿಲ್ ಆ ಗೇರ್ಸ್ ಹಾಕಿ ನೀವು ಸೇಫ್ ಆಗಿರ್ತೀರಾ. ಸೈಕಲ್ಗೆ ಬಂದರೆ the only few things you can wear is obviously gloves. I won't say ತುಂಬಾ ಹೆವಿ ಗ್ಲೌಸ್ ತಗೊಳಕ್ಕಾಗಲ್ಲ ನೀವು, ಬಿಕಾಸ್ ಅದು ನೀವು ಆಮೇಲೆ ಕಷ್ಟ ಆಗ್ಬಿಡುತ್ತೆ. ದ ಓನ್ಲಿ ಥಿಂಗ್ ಯು ಕ್ಯಾನ್ ಆ್ಯಕ್ಚುಲಿ ವೇರ್ ಇಸ್ ಅ ಹೆಲ್ಮೆಟ್. ಸೊ ಹೆಲ್ಮೆಟ್ ತುಂಬಾ ಇಂಪಾರ್ಟೆಂಟ್ ಕಾಂಪೋನೆಂಟ್. ಆಲ್ರೆಡಿ ಇನ್ನಿ ಅಷ್ಟು ಅನ್ಸೇಫ್ ಆಗಿರೋ ವೆಹಿಕಲಲ್ಲಿ ನೀವು ಹೆಲ್ಮೆಟ್ ಹಾಕಲ್ಲ ಅಂದ್ರೆ ಇನ್ನೇನು. ಸೊ ಎಸ್ ನೀವು ಆ ಸಿಚುವೇಷನ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಹೇಳ್ತಾ ಇಲ್ವಾ ಇಂಪ್ಯಾಕ್ಟ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇಟ್ ಡಸಂಟ್ ಹ್ಯಾಪನ್ ಎವ್ರಿ ಡೇ. 99 1% ಆಗುತ್ತೆ. ಸೊ 1% ನೀವು ಯು ಶುಡ್ ಬಿ ರೆಡಿ. ಸೊ ಹೆಲ್ಮೆಟ್ ಅಂತೂ ಮಸ್ಟ್. ಅದು ಬಿಟ್ಟರೆ ನನ್ನ ಒಪಿನಿಯಲ್ಲಿ ನೀವು ಎಲ್ಬೋ ಆ್ಯಂಡ್ ನೀ ಗಾರ್ಡ್ಸ್ ಹಾಕ್ಬೋದು. ಇಟ್ಸ್ ಅ ಡೀಸೆಂಟ್ ಲೆವೆಲ್ ಆಫ್ ಸೇಫ್ಟಿ. ಐ ವಾಂಟ್ ಸೇ ವೆರಿ ಗುಡ್ ಸೇಫ್ಟಿ. ಬಟ್ ನೀವು ಆಬ್ವಿಯಸ್ಲಿ ಸ್ಟಂಟ್ಸ್ ಮಾಡಬೇಕಾದ್ರೆ ಆರ್ ನೀವು ಆಫ್ ರೋಡ್ ಹೋಗಬೇಕಾದ್ರೆ ದಟ್ ವಿಲ್ ಡೆಫಿನೆಟ್ಲಿ ಪ್ರೊಟೆಕ್ಟಿವ್. ಬಟ್ ರೋಡಲ್ಲಿ ನನ್ನ ಒಪಿನಿಯನ್ ಅಷ್ಟೊಂದೇನು ಪ್ರೊಟೆಕ್ಷನ್ ಆ ಥರ ಇರೋ ಆ ಮೆಟೀರಿಯಲ್ಸ್ ಅಷ್ಟೊಂದೇನು ಪ್ರೊಡಕ್ಟ್ ಮಾಡಲ್ಲ. ಬಟ್ ಹೆಲ್ಮೆಟ್ ಡೆಫಿನೆಟ್ಲಿ ಕ್ವಾಲಿಟಿ ಹೆಲ್ಮೆಟ್ ಸೈಕ್ಲಿಸ್ಟ್ ಅವ್ರಿಗೆ ಸಿಗುತ್ತೆ. ಸೊ ನಿಮಗೆ ಜಸ್ಟ್ ಲೈಕ್ ದ ಬೈಕ್ಸು ಸೈಕ್ಲಿಸ್ಟ್ ಅವ್ರಿಗೂ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಸಿಗುತ್ತೆ. ಸೊ ದೀಸ್ ಆರ್ ದ ಓನ್ಲಿ ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ. ಅದು ನೀವು ನೋಡ್ಬೋದು ದಟ್ ಸೈಕ್ಲಿಂಗ್ ಬಂದ್ಬಿಟ್ಟು ತುಂಬಾ ಅನ್ಸೇಫ್ ವೆಹಿಕಲ್. ಕನ್ಸಿಡರ್ ಇಫ್ ಯು ಕಂಪೇರ್ ಇಟ್ ವಿತ್ ಬೈಕ್ ಆರ್ ಅ ಕಾರ್, ತುಂಬಾ ಅನ್ಸೇಫ್ ವೆಹಿಕಲ್. ಸೊ ಹೆಂಗೆ ನಾವು ಪ್ರೊಟೆಕ್ಟ್ ಮಾಡ್ಬೋದು ಅಂತ ಕೇಳಿದ್ರೆ ಬೇಸಿಕ್ ಥಿಂಗ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ನೀವು ಹೆಲ್ಮೆಟ್ ಅಂತೂ ಆಗಲೇಬೇಕು ಇದರಲ್ಲಿ. ಯು ಕೆನಾಟ್ ಇಗ್ನೋರ್ ಜಸ್ಟ್ ಬಿಕಾಸ್ ಅದೇನೋ ಆಗಲ್ಲ, ಅದೇ ಸ್ಲೋ ಆಗಿ ಹೋಗುತ್ತೆ ಗಾಡಿ ಹೇಳೋಕ್ಕಾಗಲ್ಲ. ಐ ಆಲ್ರೆಡಿ ಟೋಲ್ಡ್ ಇಂಪ್ಯಾಕ್ಟ್ ಪ್ರೊಟೆಕ್ಷನ್ ತುಂಬ ಕಮ್ಮಿ ಇದೆ. ಆ್ಯಂಡ್ ನಿಮಗೆ ಪ್ರೊಟೆಕ್ಟ್ ಮಾಡುವಂಥ ಲೈಕ್ ಪ್ರಿವೆಂಟಿವ್ ಮೆಕ್ಯಾನಿಸಮ್ಸ್ ಇರೋದು ಒಂದೇ ಒಂದು ಬ್ರೇಕ್. ಸೊ ಓಕೆ ಹೆಲ್ಮೆಟ್ ಆದಮೇಲೆ ಪ್ರಿವೆಂಟಿವ್ ಮೆಕ್ಯಾನಿಸಮ್ ಬಂದ್ಬಿಡೋಣ ಬ್ರೇಕು. ಸೊ ಬ್ರೇಕು ತುಂಬಾ ಇಂಪಾರ್ಟೆಂಟು. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ನೀವು ಮಿನಿಮಮ್ ನನ್ನ ಒಪಿನಿಯಲ್ಲಿ ಒಂದು ಮೆಕ್ಯಾನಿಕಲ್ ಬ್ರೇಕ್ಸ್ ಅಂತೂ ಇಟ್ಕೊಳ್ಳೇಬೇಕು. ಈ ರಿಮ್ ಬ್ರೇಕ್ ಅದೆಲ್ಲ ಐ ಡೋಂಟ್ ಥಿಂಕ್ ಇವಾಗಿದೆ. ಬಟ್ ಯಾರಾದ್ರೂ ಸೆಲ್ ಮಾಡೋದ್ರೆ ಅದಂತೂ ತೊಗೊಳಕ್ಕೆ ಹೋಗಬೇಡಿ. ಮೆಕ್ಯಾನಿಕಲ್ ಬ್ರೇಕಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇದು ನಾನು ಡೀಪಾಗಿ ಇನ್ನೂ ಡಿಸ್ಕಸ್ ಮಾಡ್ತೀನಿ. ಬಟ್ ಇವಾಗ ನೀವು ಸಿಂಪಲ್ ಆಗಿ ಹೇಳೋದ್ರೆ ಬರ್ತಾ ಅದರದ್ದು ಆ್ಯಕ್ಚುಲಿ ದ ಬ್ರೇಕಿಂಗ್ ಸ್ಟ್ರೆಂತ್ ಒಂದು ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ತುಂಬಾ ಮೇಂಟೈನ್ ಮಾಡಬೇಕಾಗುತ್ತೆ ಬ್ರೇಕ್ಸ್ನ. ಕಾಸ್ಟ್ ವೈಸ್ ಕಮ್ಮಿ ಇದೆ, ಬಟ್ ನಿಮಗೆ ಮೇಂಟೆನೆನ್ಸ್ ಒಂದು ರೀತಿ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ನನಗೆ ಮೆಕ್ಯಾನಿಕಲ್ ಬ್ರೇಕ್ಸು ಅಷ್ಟೊಂದು ಲೈಕ್ ಸೇಫ್ ಇಲ್ಲ ಅಂತ ಹೇಳಲ್ಲ. ನೀವು ಸ್ಲೋ ಆಗಿ ಹೋಗ್ತಾ ಇದ್ರೆ ಓಕೆ ನಾರ್ಮಲ್ ಆಗಿರುತ್ತೆ. ಬಟ್ ಇಫ್ ಯು ಗೋಯಿಂಗ್ ಅಟ್ ಈವನ್ ಲಿಟಲ್ ಬಿಟ್ ಹೈ ಸ್ಪೀಡು ಆ್ಯಂಡ್ ಸಡನ್ಲಿ ವಾಂಟ್ ಟು ಬ್ರೇಕ್, ನೀವು ಡೌನ್ ಇಲ್ಲಿ ಹೋಗ್ತಾ ಇದ್ರೆ ಆ್ಯಂಡ್ ಯು ವಾಂಟ್ ಟು ಬ್ರೇಕ್, ಅವಾಗ ನಿಮಗೆ ಅಷ್ಟು ಪ್ರೊಟೆಕ್ಷನ್ ಕೊಡಲ್ಲ. ಸೊ ಅದನ್ನು ಕನ್ಸಿಡರ್ ಮಾಡಿದೆ ನನ್ನ ಒಪಿನಿಯಲ್ಲಿ ಯು ಶುಡ್ ಸ್ವಿಚ್ ಟು ಹೈಡ್ರಾಲಿಕ್ ಬ್ರೇಕ್ಸ್ ನನ್ನ ಒಪಿನಿಯಲ್ಲಿ. ಸೊ ಹೈಡ್ರಾಲಿಕ್ ಬ್ರೇಕ್ಸಲ್ಲಿ ಅದನ್ನು ಡೀಪಾಗಿ ನಾನು ಡಿಸ್ಕಸ್ ಮಾಡ್ತೀನಿ ಯಾವುದೊಂದು ಇನ್ನೊಂದು ವಿಡಿಯೋದಲ್ಲಿ. ಬಟ್ ಅದರಲ್ಲಿ ನಿಮಗೆ ಕನ್ಸಿಸ್ಟೆಂಟ್ ಬ್ರೇಕಿಂಗ್ ಸಿಗುತ್ತೆ ಥ್ರೂ ಔಟ್ ದ ಪೀರಿಯಡ್. ಎಸ್ ಇದರಲ್ಲಿ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕಾಸ್ಟಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಸ್ಟಿಲ್ ಐ ವುಡ್ ಸೇ ಸೇಫ್ಟಿ ಫಸ್ಟ್ ನೀವು ನೋಡಬೇಕಾಗುತ್ತೆ. ಸೊ ಹೈಡ್ರಾಲಿಕ್ ಬ್ರೇಕ್ ಇಸ್ ಅ ವೆರಿ ಸೇಫರ್ ಆಪ್ಷನ್. ಸೊ ನನ್ನ ಒಪಿನಿಯಲ್ಲಿ ದಟ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಮಾಡಬೇಕಾಗುತ್ತೆ ಹೆಲ್ಮೆಟ್ ಬಿಟ್ಟರೆ ಬ್ರೇಕ್ಸ್ಗೆ ನೀವು ಇನ್ ಕೇಸ್ ಯು ಹ್ಯಾವ್ ಮೆಕ್ಯಾನಿಕಲ್ ಬ್ರೇಕ್ ಟ್ರೈ ಟು ಅಪ್ಗ್ರೇಡ್ ಟು ಹೈಡ್ರಾಲಿಕ್ ಬ್ರೇಕ್ಸ್ ಅನ್ನೋ ಒಪಿನಿಯನ್ ಸೈಕಲ್ನ. ಆ್ಯಂಡ್ ಲಾಸ್ಟ್ ಥಿಂಗ್ ಬಂದ್ಬಿಟ್ಟು ದಿಸ್ ಇಸ್ ಸಮಥಿಂಗ್ ಆಬ್ವಿಯಸ್ಲಿ ನೀವು ಮಾಡ್ತೀರಾ ಅಂತ ಅನ್ಕೋತೀನಿ. ಲೈಕ್ ಮಿರರ್ಸ್ ಇನ್ಸ್ಟಾಲ್ ಮಾಡಿ ಅದರಲ್ಲಿ ಆಬ್ವಿಯಸ್ಲಿ ನಿಮಗೆ ರೇರ್ ವ್ಯೂ ನೋಡೋಕ್ಕೆ ನಿಮಗೆ ಅದೊಂದು ಅಟ್ಲೀಸ್ಟ್ ಸಮ್ ಕೈಂಡ್ ಆಫ್ ಪ್ರೊಟೆಕ್ಷನ್ ಸಿಗುತ್ತೆ. ಆ್ಯಂಡ್ ನೀವು ನೈಟಲ್ಲಿ ಡ್ರೈವ್ ಮಾಡ್ತಾ ಇದ್ರೆ ಅಂದರೆ ನೀವು ಲೈಟ್ಸ್ನ ಹಾಕಿ ಅದರಲ್ಲಿ ಕಂಜೂಸಿ ಮಾಡೋಕೋಬೇಡಿ. ಇಫ್ ಪಾಸಿಬಲ್ ನೈಟ್ ಡ್ರೈವಿಂಗ್ನೇ ಅವಾಯ್ಡ್ ಮಾಡಿದ್ರೆ ಬೆಟರು. ಬಟ್ ಇನ್ ಕೇಸ್ ನೀವು ಓಡಿಸ್ತೀರಾ ಅಂದರೆ ನೀವು ಡೆಫಿನೆಟ್ಲಿ ಕ್ವಾಲಿಟಿ ಲೈಟ್ಸ್ನ ಇನ್ಸ್ಟಾಲ್ ಮಾಡಿ. ಸೊ ದಿಸ್ ಇಸ್ ಆಲ್ ಯು ಕ್ಯಾನ್ ಡೂ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಇನ್ ಅ ಸೈಕಲ್. ಇದು ನೋಡ್ಬಿಟ್ಟು ನೀವು ಭಯ ಪಡ್ಕೋಬೇಡಿ.
ಏನೋ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೈಕಲಲ್ಲಿ. ಓನ್ಲಿ ಥಿಂಗ್ ಇದೊಂದು ಕಾಷನ್ ಅಂತ ಅನ್ಕೊಳ್ಳಿ, ಕಾಷನರಿ ವಿಡಿಯೋ. ನೀವು ಲೈಕ್ ಈ ಥಿಂಗ್ಸ್ ಕನ್ಸಿಡರ್ ಮಾಡಬೇಕಾಗುತ್ತೆ ಆ್ಯಂಡ್ ಸ್ವಲ್ಪ ಬೇಸಿಕ್ ಸೇಫ್ಟಿ ಅದು ನೀವು ಇಟ್ಕೋಬೇಕಾಗುತ್ತೆ. ಜನರಲಿ ನಾನು ಹೇಳಿದೆ ನೋಡಿ, ನೀವು ಆ ಸ್ಪೀಡಲ್ಲಿ ಹೋಗೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಏನೂ ಆಗಲ್ಲ, ಬಟ್ 99 1% ಆಫ್ ದ ಟೈಮು ನಿಮಗೆ ಆ ಚಾನ್ಸ್ ಏನಾದರೂ ಇದ್ದರೆ ಇಂಪ್ಯಾಕ್ಟ್ ಆಗೋದಲ್ಲಿ ನಿಮಗೆ ಆ ಪ್ರೊಟೆಕ್ಷನ್ ಇರಬೇಕು ನಿಮ್ಮ ಕೈಯಲ್ಲಿ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಏನೂ ಆಗಲ್ಲ, ಬಟ್ ಏನಾಗುತ್ತೆ ಗೊತ್ತಾ, ಆದಾಗ ದಟ್ ಇಂಪ್ಯಾಕ್ಟ್ ಆದಾಗ ದ ರಿಸ್ಕ್ ಇಸ್ ಅಬ್ಸಲ್ಯೂಟ್ಲಿ ಮೋರ್. ಇಫ್ ಯು ಕನ್ಸಿಡರ್ ಅ ಬೈಕ್ ಆರ್ ಅ ಕಾರು, ಆ ರಿಸ್ಕ್ ತುಂಬ ಕಮ್ಮಿ ಇದೆ ವೆನ್ ದ ಇಂಪ್ಯಾಕ್ಟ್ ಹ್ಯಾಪನ್ಸು. ಬಟ್ ಬೈಕಲ್ಲಿ ನಿಮಗೆ ಸೈಕಲಲ್ಲಿ ತುಂಬ ಜಾಸ್ತಿ ಇದೆ. ಮೋಸ್ಟ್ಲಿ ನೀವು ಮಾಡಬೇಕಾಗಿರೋದು ಪ್ರಿವೆಂಟಿವ್ ಮೆಥಡ್ಸ್. ನೀವು ಸರಿ ಡ್ರೈವ್ ಮಾಡಬೇಕಾದ್ರೆ ಆರಾಮಾಗಿ ಓಡಿಸಬೇಕಾಗುತ್ತೆ. ಇದರಲ್ಲೆಲ್ಲ ನೀವು ಹೇಳಿ ಟ್ರಾಫಿಕಲ್ಲೆಲ್ಲ ಫಾಸ್ಟಾಗಿ ಓಡಿಸಬೇಡಿ. ಜಸ್ಟ್ ಬಿಕಾಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಗೇರ್ ಸೈಕಲ್ ಸಖತ್ತಾಗಿದೆ 1/11 ಫಾಸ್ಟಾಗಿ ಹೋಗ್ಬಿಡುತ್ತೆ ಅಂತೆಲ್ಲ ನೀವು ಫಾಸ್ಟಾಗಿ ಓಡಿಸೋಬೇಡಿ. ಆರಾಮಾಗಿ ಓಡಿಸಿ. ನಿಮಗೆ ಫ್ರೀ ಸ್ಪೇಸ್ ಎಲ್ಲಿ ಸಿಗುತ್ತೆ ಅವಾಗ ನೀವು ಆರಾಮಾಗಿ ಫಾಸ್ಟಾಗಿ ಓಡಿಸಿ. ಜನರಲಿ ನೀವು ಬಿಸಿ ಏರಿಯಾದಲ್ಲಿ ಜಾಸ್ತಿ ಫಾಸ್ಟ್ ಹೋಗ್ಬೇಡಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಟ್ರಾಫಿಕ್ ನೋಡಿ, ಎಸ್ಪೆಷಲಿ ಹೈವೇಸ್ ಇರಬೇಕಂದ್ರೆ ನೀವು ತುಂಬ ಕೇರ್ಫುಲ್ ಆಗಿರಿ. ಸೊ ದಟ್ ಈಸ್ ಮೈ ಸಜೆಷನ್. ಅದರ್ವೈಸ್ ಅದೇ ಬೇಸಿಕ್ ಪ್ರೊಟೆಕ್ಷನ್ ನಾನು ಮೆನ್ಷನ್ ಮಾಡಿ ನೋಡಿ, ಬ್ರೇಕ್ಸ್ ಒಂದು ನೋಡಿ, ಹೆಲ್ಮೆಟ್ ಒಂದು ನೋಡಿ, ಆಮೇಲೆ ಪಾಸಿಬಲ್ ನೀವು ಅದೇ ಲೈಕ್ ಲೈಟ್ಸು ಆ್ಯಂಡ್ ಏನು ಹೇಳಿ ಮಿರರ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ರೆ ಐ ಥಿಂಕ್ ಆಬ್ವಿಯಸ್ಲಿ ನೀವು ರೈಡಿಂಗ್ ಮೇಲೆ ಜಾಸ್ತಿ ಡಿಪೆಂಡ್ ಆಗುತ್ತೆ. ದಿಸ್ ವಿಲ್ ಅಟ್ ಲೀಸ್ಟ್ ಪ್ರೊಟೆಕ್ಟ್ ಯು ವೆನ್ ದ ಇಂಪ್ಯಾಕ್ಟ್ ಹ್ಯಾಪನ್. ಸೊ ದಟ್ ಈಸ್ ಆಲ್ ಐ ಕ್ಯಾನ್ ಟೆಲ್ ಯು. ಹೋಪ್ಫುಲಿ ನಿಮ್ಮ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.